ಹಗರಣದಲ್ಲಿ ಮಾತಾಡು. ಇನ್ನು 5 ನಿಮಿಷದಲ್ಲಿ ಮುಗಿಸಬೇಕು. ಆನಿದೆ ಸ್ವಿಚ್ ಅವರ ಹತ್ರ ಇದೆ. ಮೊನ್ನೆ ನಡೆದಂತ ಹಗರಣದಲ್ಲಿ ಯಾಕೆ ಬೇಸರ ಆಗ್ತಾ ಇದೆ ಅಂತ ಹೇಳಿದ್ರೆ, ಅವರು ಡೆತ್ ನೋಟ್ ನಲ್ಲಿ ಬರೆದಿದ್ದಾರೆ, ಸಚಿವರು ಅಂತ ಬರೆದಿದ್ದಾರೆ. ಆದ್ರೆ FIR ಅವ್ರ ಮೇಲೆ ಆಯ್ತಾ? ಇದು ಕೇಳಿದ್ರೆ ತಪ್ಪಾ? ನಾವು ನೋಡ್ಕೊಂಡ್ ಬಂದಿರಂತ ವ್ಯವಸ್ಥೆ ಒಳಗಡೆ ಅದೊಂದು ವ್ಯವಸ್ಥಿತವಾದಂತ ಒಂದು ಅವಕಾಶಗಳಿರುವಂತದ್ದು. FIR ಕಾಪಿನೊಳಗಡೆ ನಮ್ಮ ಸಚಿವರು ಬಂದು ಹೋದ್ರು. ಸಚಿವರು ಬಂದು ಹೋದ ಮೇಲೂ ಕೂಡ FIR ಒಳಗಡೆ ನಮ್ಮ ಮಂತ್ರಿ ಹೆಸರು ಬರಬೇಕಲ್ವಾ? ಹೇಗೆ ಅನ್ಯಾಯ ನಡೆದಿದೆ ಅಂತ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ. ತನಿಖಾ ತಂಡ ಹಾಗಾಗಿ ನಾನು ಕೇಳ್ತಾ ಇದ್ದೇನೆ, ಈ ಎಲ್ಲದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡೋದು ಅಂತ ಹೇಳಿದ್ರೆ, ಇಷ್ಟೆಲ್ಲ ನಡೆದಿರುವಂತ ಸಂದರ್ಭದಲ್ಲಿ ತಾವು ಮೌನವಾಗಿದ್ರೆ ಉಪಯೋಗ ಆಗೋದಿಲ್ಲ ಅಂತ ನನ್ನ ಭಾವನೆ. ಒಳ್ಳೆ ಕೆಲಸಗಳನ್ನು ಮಾಡಿದಿರುವಂತವ್ರು ನೀವು ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಒಂದು ಆತ್ಮಹತ್ಯೆ ಆದ್ಮೇಲೂ ಕೂಡ ಆ ಕುಟುಂಬಕ್ಕೆ ನ್ಯಾಯ ಕೊಡದೇ ಇರೋಂಥ ಮುಖ್ಯಮಂತ್ರಿಗಳು ನಮ್ಮ ಶಿವಮೊಗ್ಗ ನಮ್ಮ ರಾಜ್ಯಕ್ಕೆ ಬೇಕಂತ ಕೇಳಬೇಕೋ ಬೇಡವಾ? ನಾನು ಒಂದು 25 ಲಕ್ಷ ರೂಪಾಯಿ ಕೊಡಬೇಕು ಅವರಿಗೆ. ಆ ಇಬ್ಬರಿಗೆ ಗಂಡು ಮಕ್ಕಳಿಗೆ ಓದಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದತ್ತು ತಗೊಳ್ಳಿ ಅವರನ್ನ. ಇದನ್ನ ನಾನು ಬೇಡ್ತಾ ಇರೋಂಥ, ಆಗ್ರಹ ಮಾಡ್ತಾ ಇರೋಂಥ ಒಂದು ಸಂಸ್ಥೆ ಇದು. ಈ ಸಮಸ್ಯೆ ಪರಿಹಾರ ಮಾಡಿ ಅಂತ ಕೇಳ್ತೇನೆ ಮುಖ್ಯಮಂತ್ರಿಗಳಿಗೆ. ಹಾಗಾಗಿ ಮುಂದುವರೆದ ಒಂದು ಮಾತು ಹೇಳ್ತೇನೆ, ಈ ಸಮಸ್ಯೆಯನ್ನ 25 ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಆದ್ರೆ, ಅವರಿಬ್ಬರಿಗೆ ವಿದ್ಯಾಭ್ಯಾಸಕ್ಕೆ ಕೊಡ್ಲಿಕ್ಕೆ ಶಕ್ತಿ ಕೊಡ್ಲಿಕ್ಕೆ ತಾಕತ್ತಿಲ್ಲ ಅಂತಂದ್ರೆ ಬೇಕಾ? ಅಲ್ಲ, ಇದು ಮೂಲಭೂತವಾದಂತ ಪ್ರಶ್ನೆ. ಈ ಮುಖ್ಯಮಂತ್ರಿ ಈ ಸರ್ಕಾರ ಬೇಕಾ ಅಂತ ಹೇಳಿ. ಹಾಗಾಗಿ ಆ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಮುಖ್ಯಮಂತ್ರಿಗಳು ಆ ರೀತಿಯ ಮಾತುಗಳನ್ನು ಆಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಇಲ್ಲ ಅಂತ ಹೇಳಿದ್ರೆ ನಾನು ಇನ್ನೇನ್ ಮಾಡ್ಲಿ? ನಾನು ಕೊಡಬೇಕಾ ಅವ್ರು ಕೊಡಬೇಕಾ? ಏನು ತೀರ್ಮಾನ ಮಾಡಿಬಿಡಿ. ಅಲ್ಲ, ಮಾತಾಡುವಾಗ ಅವರು ಹೇಳ್ತಾರೆ, ತಾವು ಕುತ್ಕೊಳ್ಳಿ ಸಾಕು ಹೇಳಿದ್ರೆ. ನಾನು ಕೊಡಬೇಕಾ ಮುಖ್ಯಮಂತ್ರಿಗಳು ಕೊಡಬೇಕಾ? ತೀರ್ಮಾನ ನೀವು ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಏನ್ರಿ ಇದು? ಹೇಳಿದಾರ್ರಿ ನಿಮಿಷ ಸಭಾಧ್ಯಕ್ಷರೇ, ಸರ್ಕಾರಕ್ಕೆ ಮನವಿ ಮಾಡ್ರಿ. ಅಲ್ಲ, ಸರ್ಕಾರಕ್ಕೆ ಒತ್ತಡ ತರ್ರಿ, ಮನವಿ ಮಾಡ್ತಕ್ಕಂಥ ಸಾಧ್ಯತೆ. ನೀವು ಕೊಡ್ತೀರಾ, ನಾನು ಕೊಡ್ಬೇಕಾ? ನೀವು ಕೊಡಿದ್ರೆ ಸರ್ಕಾರ ಇರ್ಬೇಕಾ? ಇಂತ ಮುಖ್ಯಮಂತ್ರಿ ಬೇಕಾ? ಕಾಳಜಿಯಿಂದ ಒತ್ತಡ ಹಾಕಿದ್ದಾರೆ. ಒತ್ತಡ ಅವರ ಮತದಾರ ಸರ್ ಆಗ್ಲಿ ಸರ್, ಮತದಾರದ್ರು ಕೂಡ ಏನಂದ್ರೆ, ಅಲ್ಲ 25 ಲಕ್ಷ ಕೊಡ್ರಿ, 50 ಲಕ್ಷ ಕೊಡ್ರಿ ಹೇಳ್ತಾರೆ. ಎಷ್ಟು ಕೊಡ್ತೀರಾ ಹೇಳ್ರಿ? 5 ಲಕ್ಷ ಕೊಡ್ತೀನಿ. 187 ಕೋಟಿ ಉಳಿಸಿದ್ದಾರೆ. ಇಷ್ಟು ದಿನ ಆದ್ರೂ ಕೊಟ್ಟಿಲ್ಲ. ಸಂತೋಷ್ ಲಾಲ್ 187 ಕೋಟಿ ಸರ್ಕಾರಕ್ಕೆ ಉಳಿಸಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇಷ್ಟು ದಿನ ಆಯ್ತು, 1.5 ನಾನು ಈಗ ಎಸ್ಟಿ ಮಾತಾಡ್ತಾರ ನಿಮಗೆ ಕೋವಿಡ್ ಸಂದರ್ಭ ಸತ್ತ ರೊಕ್ಕ ಕೊಟ್ಟಿರಾ? ಸುಮ್ಮನೆ ಏನ್ ಮಾತಾಡ್ತೀರಿ? ಮೈನಿಂಗ್ ದಲ್ಲಿ ಏನ್ ಮಾಡಿರಿ ಗೊತ್ತಿದೆ? ಈಗ ಯಾಕಪ್ಪ ಸನ್ಮಾನ್ಯ ಅಧ್ಯಕ್ಷರೇ, ಕೊಟ್ಟಿಲ್ಲ? In this there is no provision, only a discretionary power. It is a discretionary power of CM. In Soviet it was a provision. ಮತದಾರನಿಗೆ ಕೂತ್ಕೊಳ್ಳಿ. ಕರಮ ಮಾತಾಡಿ. ಕರಮ ತಾವು ಫಸ್ಟ್ ಟೈಮ್ ಆಗಿದ್ದೀರಿ. ಸನ್ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ. ಆಯ್ತು, ಮಾತಾಡ್ತೀರಿ. ಅಧ್ಯಕ್ಷರಿಂದ ವಿನಂತಿ ಮಾಡ್ತಾರೆ. ವಯನಾಡಿಗೆ ಹಣ ಕೊಡ್ತಾರಲ್ಲ. ಆಯ್ತು, ಕೊಡ್ತಾರೆ ನೋಡಿ. ಈಗ ಕರಮರವ್ರೆ ಸನ್ಮಾನ್ಯ